ನಮಸ್ಕಾರ. ನಮಸ್ಕಾರ. ತಮ್ಮ ಪರಿಚಯ? ನಾನು ಸೈಯದ್ ನಾಸೀರ್ ಅಹಮದ್ ಅಂತ. ನಾನು ನಮ್ಮ ಸ್ವಂತೂರು ನಾಗವಳ್ಳಿ. ನಾವು ಹುಟ್ಟು ಬೆಳೆದು ಎಲ್ಲ ನಮ್ಮ ತಲೆಯಿಂದ ಅಂದರೆ ನಮ್ಮ ತಾತ ನಮ್ಮ ತಂದೆ ಎಲ್ಲ ಕಾಲದಿಂದ ನಾವು ಆವಾಗಲಿಂದ ವ್ಯವಸಾಯ ಮಾಡ್ತಾಯಿರೋದು. ಅಂದರೆ ನಾನು 1977ರಿಂದ ವ್ಯವಸಾಯಕ್ಕೆ ಬಂದೆ. 1984ನಲ್ಲಿ ಫಸ್ಟು ಬಾಳೆ ಹಾಕಿದೆ. ಆವಾಗ ನಾನು ಸಕ್ಕರ್ಸ್ನ ಹಾಕಿದೆ ಫಸ್ಟು. ಆವಾಗೆಲ್ಲ ಟಿಶ್ಯೂ ಕಲ್ಚರು ಇಂಟ್ರೊಡ್ಯೂಸ್ ಆಗಿರಲಿಲ್ಲ. ಆವಾಗೆಲ್ಲ ಸಕ್ಕರ್ಸ್ಲಿ ಬೆಳೀತಾಯಿತ್ತು. ಆವಾಗ ನಾನು 1984ರಲ್ಲಿ ಫಸ್ಟು ಹಾಕಿದಾಗ ನಮಗೆ ಖರ್ಚು ಭಾಳ ಕಡಿಮೆ ಇರ್ತಿತ್ತು. ಆವಾಗ ಅಂದರೆ ಫಸ್ಟು ನಾವು ಗೊನೆ ನಾನು ಆವಾಗೆಲ್ಲ ತೂಗದ ಲೆಕ್ಕ ಇರಲಿಲ್ಲ. ಒಂದು ಗೊನೆನ ಫಸ್ಟು 1984ನಲ್ಲಿ ಬರೀ 25 ರೂಪಾಯಿಗೆ ಒಂದು ಗೊನೆ ಮಾರಿದ್ವು. ಆ 25ಕ್ಕೆ ನಮಗೆ ಭಾಳ ದುಡ್ಡು ಅನಿಸ್ತಾಯಿತ್ತು. ಅಂದರೆ ಇಡೀ ಡಿಸ್ಟಿಕ್ನಲ್ಲೆಲ್ಲ ಏನಪ್ಪ ಸಾಹೇಬರು 25 ರೂಪಾಯಿಗೆ ಗೊನೆ ಮಾರ್ಬಿಟ್ಟಾರೆ ಅಂತ ಭಾಳ ಪರಿಚಯ ಆಯಿತು. ಅಲ್ಲಿಂದ ನಾನು ಇದನ್ನು ಹೆಂಗೆ ಮಾಡಿಫಿಕೇಷನ್ ಮಾಡಬೇಕು, ಇದನ್ನು ಒಂದೇ ಥರ ಗೊನೆ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತಿತ್ತು ಸಕ್ಕರ್ಸ್ನಲ್ಲಿ. ಆವಾಗ ನಾ ಏನು ಮಾಡಿದೆ ಅಂದರೆ ಎಲ್ಲಕ್ಕೂ ಒಳ್ಳೊಳ್ಳೆ ಗೊನೆಗೆ ದಾರ ಕಟ್ಟೋದು, ಅದನ್ನು ಬೇರೆ ಬೇರೆ ಮಾಡೋದು. ಯಾವುದು ಜಾಸ್ತಿ 12 ಚಿಪ್ಪು 13 ಚಿಪ್ ಇರುತ್ತೆ ಅದ್ರ ಸಕ್ಕರ್ಸ್ ತಗೊಳ್ಳೋದು. ಅದನ್ನೆಲ್ಲ ಮಾಡ್ತಾ ನಾನು ಎಲ್ಲ ಒಂದು 2-3 ವರ್ಷಕ್ಕೆ ಒಳ್ಳೆ ಒಂದು ಸೈಜಿಗೆ ಬರಬೇಕು, ಎಲ್ಲ ಒಂಥರ ಬರಬೇಕು ಅಂತ ಮಾಡಿದೆ. ಅಷ್ಟಕ್ಕೆ ಒಂದು 3-4 ವರ್ಷ ನಾನು ಮಾಡೋವರೆಗೆ ಅಷ್ಟಕ್ಕೆ ಟಿಶ್ಯೂ ಕಲ್ಚರು ಇಂಟ್ರೊಡ್ಯೂಸ್ ಆಯಿತು. ಆವಾಗ ನಾನು ಫಸ್ಟಾಗಿ ಇಸ್ಪಿಕ್ ಕಂಪ್ನಿಯಿಂದ ನನಗೆ ಟಿಶ್ಯೂ ಕಲ್ಚರ್ ಬರೀ ಟ್ರಯಲ್ ನೋಡೋಣ ಅಂದ್ಬಿಟ್ಟು 100 ಗಿಡನ ಪರ್ಚೇಸ್ ಮಾಡಿದೆ. ಆವಾಗ ಅದಕ್ಕೂ ಎಡುವೆ ನಾವು ಪಕ್ಕದಲ್ಲಿ ನೆಟ್ಟಾಗ ಆವಾಗ ಟಿಶ್ಯೂ ಕಲ್ಚರ್ ಭಾಳ ಚೆಂದಾಗಿ ಬಂತು. ಅಂದರೆ ನಾವು ಸಕ್ಕರ್ಸ್ನಲ್ಲೂ ಬೆಳಿಬೋದು, ಏನೂ ತಪ್ಪಿಲ್ಲ. ಆದರೆ ನಮಗೆ ಯೂನಿಫಾರ್ಮಿಟಿ ಆ ಥರ ಸಿಕ್ಕೋದು ಭಾರಿ ಕಷ್ಟ. ನಾವು ಮಾಡಿಫಿಕೇಷನ್ ಮಾಡ್ತೀನಿ ಅಂದರೆ ಸುಮಾರು ವರ್ಷ ಬೇಕು. ಅದಕ್ಕೆ ಬೆಸ್ಟು ಟಿಶ್ಯೂ ಕಲ್ಚರ್ಗೆ ಹೋಗೋದು 100% ಬೆಟ್ರು. ಆವಾಗ ನಾನು 100 ಗಿಡ ಹಾಕಿದಾಗ ನಮಗೆ ಯೂನಿಫಾರ್ಮಿಟಿನೂ ಬಂತು, ಆಮೇಲೆ ಒಳ್ಳೆ ರಿಸಲ್ಟು ಬಂತು, ಒಳ್ಳೆ ಗೊನೆನೂ ಬಂತು. ಆವಾಗಿಂದ ನಾನು ಸುಮಾರು 1989ರಿಂದನೇ ಟಿಶ್ಯೂ ಕಲ್ಚರ್ ಶುರು ಮಾಡಿದ್ದು. ಅಲ್ಲಿಂದ ಈಚೆಗೆ ನಾನು ತಿರ್ಗಾ ಸಕ್ಕರ್ಸ್ನ ಪ್ಲಾಂಟಿಂಗ್ ಮಾಡಲಿಲ್ಲ, ಟಿಶ್ಯೂ ಕಲ್ಚರಲ್ಲೇ ಮಾಡ್ತಾ ಬಂದು. ಆವಾಗೆಲ್ಲ ನಾನು ಆವಾಗಲಿಂದನೇ 1990ರಿಂದ ಕಾಸ್ಟ್ ಆಫ್ ಕಲ್ಟಿವೇಷನ್ನ ಮ್ಯಾನೇಜ್ ಮಾಡಿದೆ. ಆವಾಗ 1995, 94, 97ರಲ್ಲೆಲ್ಲ ನಮಗೆಲ್ಲ ಒಂದು ಜನರಲ್ ಎಲ್ಲ ಬೆಳೆಗೂ ಅಥವಾ ಬಾಳೆಗೂ ಏನೇ ತಗೊಂಡ್ರೂ ಅಗ್ರಿಕಲ್ಚರ್ನಲ್ಲಿ ನಾವು ಒಂದು 30ರಿಂದ 35 ಪೈಸಾ, ಮ್ಯಾಕ್ಸಿಮಮ್ 40 ಪೈಸಾ ಖರ್ಚು ಮಾಡಿದರೆ 60 ಪೈಸಾ ಲಾಭ ಆಗ್ತಾಯಿತ್ತು. ಅದೇ ರೀತಿನ ನಾನು ಮಾಡ್ಕೊಂಡು ಬಂದೆ. 1998ನಲ್ಲಿ ಫಸ್ಟು ನಾನು ಕಾಸ್ಟ್ ಆಫ್ ಕಲ್ಟಿವೇಷನ್ನು ನನ್ನ ಹೆಸರಿನಲ್ಲಿ ಮಾಡಿ ಈ ಥರ ಆಪ್ರೇಷನ್ ಕಾಸ್ಟ್ ಆ್ಯಂಡ್ ಗ್ರಾಸ್ ರಿಟರ್ನ್ಸ್ ಅಂದ್ಬಿಟ್ಟು ಒಂದು ಇದನ್ನ ಮಾಡಿ ಆವಾಗ ಸ್ಟಾರ್ಟ್ ಮಾಡಿದೆ. ಏನಕ್ಕೆ ಇದು ಸಾಮಾನ್ಯವಾಗಿ ನಾನು ಇದುವರೆಗೂ ಯಾವತ್ತೂ ಅಂದಾಜಲ್ಲಿ ಲೆಕ್ಕ ಹಾಕ್ತೀವಿ ಹೊರತು ಯಾರೋ ರೈತರ ಲೆಕ್ಕ ಹಾಕಲ್ಲ. ಸೊ ಎಕ್ಸಾಕ್ಟ್ ಲಾಭ ಗೊತ್ತಾಗಲ್ಲ. ಸೊ ಏನಕ್ಕೆ ಮಾಡಬೇಕು ಅನ್ನಿಸ್ತು ನಮ್ಗೆ ಈ ಥರ? ಯಾಕೆಂದರೆ ನಾವು ಏನೇ ಮಾಡಿದ್ರೂ ಒಳ್ಳೆ ನಮ್ಮ ಮನಸ್ಸಿಗೆ ಸುಮ್ಮನೆ ಲೆಕ್ಕ ಹಾಕ್ತೀವಿ ಅಂತ ಇರ್ತೀವಿ, ಎಲ್ಲೋ ಮಿಸ್ ಆಗಿರ್ತದೆ, ಏನೋ ಇದಾಗಿರ್ತದೆ. ಕರೆಕ್ಟಾಗಿ ಆಗಬೇಕು, ಸೈಂಟಿಫಿಕ್ಕಾಗಿ ಮಾಡಬೇಕು. ಆವಾಗ ನಾನು ಯೂನಿವರ್ಸಿಟಿಲೂ 1 ಸತಿ 2 ಸತಿ ಹೋಗ್ತಾಯಿದ್ದೆ. ಆವಾಗ ಅವರು ಸರಿಯಾಗಿ ಲೆಕ್ಕ ಕೇಳ್ತಾಯಿದ್ರು, ಇಲ್ಲ ನಾವು ಅಂದರೆ ಆವಾಗ ನಾನು ಯಾವುದೋ ಕರೆಕ್ಟಾಗಿ ನಾವು ಹೇಳಿದರೆ ಪ್ರೂಫ್ ತೋರಿಸಿದ್ರೆ ನಾವು ಮಾಡಿರೋದು ನಿಜ ಅನ್ನತ್ತ ಅವ್ರಿಗೂ ಗೊತ್ತಾಗುತ್ತೆ, ನಮಗೂ ಗೊತ್ತಾಗುತ್ತೆ ಅಂದ್ಬಿಟ್ಟು ನನ್ನ ಮನಸ್ಸಿನಲ್ಲಿ ಬಂತು. ಆವಾಗ 1998ರಲ್ಲಿ ಫಸ್ಟು ನಾನು ಕಾಸ್ಟ್ ಆಫ್ ಕಲ್ಟಿವೇಷನ್ನ ಮಾಡಿ ಶುರು ಮಾಡಿದೆ. ಆವಾಗ ನಮಗೆ ಲ್ಯಾಂಡ್ ಪ್ರಿಪ್ರೇಷನ್ನು 2 to 3 ಟೈಮ್ಸು ಟ್ರ್ಯಾಕ್ಟ್ರಲ್ಲೂ ಮಾಡ್ತಾಯಿದ್ವು, ಎತ್ಕೊಳ್ಳು ಎಲ್ಲ ಮಾಡೋದಕ್ಕೆ 2,500 ರೂಪಾಯಿ ಖರ್ಚು ಬರ್ತಾಯಿತ್ತು. ಆಮೇಲೆ FIM ಗೊಬ್ಬರ ಟ್ರಾನ್ಸ್ಪೋರ್ಟಿಂಗು, ಸ್ಪ್ರೆಡ್ಡಿಂಗು, ಲೇಬರ್ಸ್ ಎಲ್ಲ ಸೇರಿ 1 ಎಕರೆ ಲೆಕ್ಕ ಹೇಳ್ತಾ ಇರೋದು ನಾನು 14 ಟ್ರ್ಯಾಕ್ಟರ್ ಲೋಡ್ ಹಾಕ್ತಾಯಿದ್ವು. 5,000 ರೂಪಾಯಿ ಗೊಬ್ಬರಕ್ಕೆ ಆಗ್ತಾಯಿತ್ತು, 5,000 ರೂಪಾಯಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಸ್ಪ್ರೆಡ್ ಮಾಡೋಕ್ಕಾಗ್ತಾಯಿತ್ತು. ಸಕ್ಕರ್ ಟ್ರೀಟ್ಮೆಂಟು ಬವಾಸ್ಟಿನಿಂದ, ಫ್ಯೂರಿಡಾನಿಂದ, ಇಲ್ಲ ಪ್ಲಾಂಟಿಂಗ್ನಿಂದ ಎಲ್ಲ ಸೇರಿಸಿದ್ರೆ 500 ಗ್ರಾಮು ಇದು kg ತೊಗೊಂಡ್ರೆ 1,000 ರೂಪಾಯಿ ಆಯ್ತಿತ್ತು. ಇದು ಅಷ್ಟೇ ಆಗ್ತಾಯಿತ್ತು ಸಕ್ಕರ್ ಟ್ರೀಟ್ಮೆಂಟು. ಸಕ್ಕರ್ ಟ್ರಾನ್ಸ್ಪೋರ್ಟಿಂಗು 1,200 ಸಕ್ಕರ್ ಸಿಡಿ ತಿಂದು 1 ಎಕರೆಗೆ 7 ರೂಪಾಯಿಗೆ
ಕಾಸ್ಟ್ ಇತ್ತು ಆವಾಗ 2400 ಪ್ಲಸ್ 1000 ರೂಪಾಯಿ ಟ್ರಾನ್ಸ್ಪೋರ್ಟು. ಅದೇ ರೀತಿ ಪಿಟ್ಟು ಆ್ಯಂಡ್ ಪ್ಲಾಂಟಿಂಗು ಅದರ್ ಲೇಬರು ಚಾರ್ಜಸ್ಸು ಅಪ್ ಟು 45 ಡೇಸು 2558 ರೂಪಾಯಿ ಆಗಿತ್ತು. ಆಮೇಲೆ ಫಸ್ಟ್ ಡೋಸು 45 ದಿವಸಕ್ಕೆ ಕೊಟ್ಟು DAP 200 ಗ್ರಾಮು ಪೊಟ್ಯಾಷ್ 100 ಗ್ರಾಮು ಪರ್ ಪ್ಲಾಂಟು. ಅಪ್ ಟು 45 ದಿವಸವರೆಗೆ ಫರ್ಟಿಲೈಸರ್ ಚಾರ್ಜಸ್ಸು 1507 ರೂಪಾಯಿ ಬಂತು. ತಿರ್ಗಾ ಲೇಬರ್ ಚಾರ್ಜಸ್ಸು ವೀಡ್ಸ್ ರಿಮೂವಿಂಗು ಕಲ್ಟಿವೇಷನು ಅಪ್ ಟು 90 ಡೇಸು 1148. ಆಮೇಲೆ 90 ಜನಕ್ಕೆ ಸೆಕೆಂಡ್ ಡೋಸು 19 ಪ್ಲಸ್ ಯೂರಿಯಾ 100 ಗ್ರಾಮ್, 19 250 ಗ್ರಾಮು 100 ಗ್ರಾಮ್ ಯೂರಿಯಾ, 300 kg ಕಾಂಪ್ಲೆಕ್ಸು 100 kg ಯೂರಿಯಾ. ಇಷ್ಟಕ್ಕೆ ಆವಾಗ 2710 ರೂಪಾಯಿ ಆಗ್ತಾಯಿತ್ತು. ಆಮೇಲೆ ಅದೇ ಅಲ್ಲಿವರೆಗೆ ಲೇಬರ್ ಚಾರ್ಜಸ್ಸು ವೀಡ್ಸು ಎಲ್ಲ ಕಲ್ಟಿವೇಷನ್ ಎಲ್ಲ 1281 ರೂಪಾಯಿ ಆಗ್ತಾಯಿದ್ವು. ತಿರ್ಗಾ 135 ಜನಕ್ಕೆ 20-20-0-15 200 ಗ್ರಾಮು ಯೂರಿಯಾ 150, ಪೊಟ್ಯಾಷ್ 200, ಅಂದರೆ 240 kg 2020, 180 kg ಯೂರಿಯಾ, 240 kg ಪೊಟ್ಯಾಷು. ಇಷ್ಟಕ್ಕೆಲ್ಲ ಕಾಸ್ಟು 3200 ರೂಪಾಯಿ ಆಗ್ತಾಯಿತ್ತು. ಆಮೇಲೆ ಲೇಬರ್ ಚಾರ್ಜ್ ಎಲ್ಲ ಅಲ್ಲಿವರೆಗೆ 810. ಆಮೇಲೆ ತಿರ್ಗಾ 180 ದಿವಸಕ್ಕೆ ಅಮೋನಿಯಂ ಸಲ್ಫೇಟ್ 200 ಗ್ರಾಮು, ಪೊಟ್ಯಾಷ್ 150, 240 kg ಅಮೋನಿಯಂ ಸಲ್ಫೇಟು, 180 kg ಪೊಟ್ಯಾಷು 1720 ರೂಪಾಯಿ. ಲೇಬರ್ ಚಾರ್ಜಸ್ಸು 600 ರೂಪಾಯಿ. ತಿರ್ಗಾ ಆಫ್ಟರ್ 60 ಡೇಸು ಅಂದರೆ ಡ್ರಂಚ್ ಮಾಡೋದು, ಪ್ರಿಕಾಷನರಿಯಾಗಿ ನಾವು ಸಾಯಿಲ್ಗೆ ಡ್ರಂಚ್ ಮಾಡೋದು. ಅದನ್ನು ಆವಾಗ ಕ್ಯಾಪ್ಟನ್ 2% ಮಾಡ್ತಾಯಿದ್ದೋ, 1/2 ಲೀಟರ್ ಪರ್ ಪ್ಲ್ಯಾಂಟು, 250 ml ಪರ್ ಪ್ಲ್ಯಾಂಟು 7 ಕಡೆ ಹಾಕ್ತಾಯಿದ್ದೋ. ಅರ್ಧ ಲೀಟ್ರ್ ಹಾಕಿದ್ರೆ 1200 ಗ್ರಾಮ್ ಬೇಕಾಗಿತ್ತು, ಬರೀ 400 ರೂಪಾಯಿ ಇತ್ತು ಆವಾಗ. ಅದೇ ರೀತಿ 120 ಡೇಸ್ಗೆ ಒಂದು ಸತಿ ರಿಪೀಟ್ ಮಾಡ್ತೀನಿ. ಇವಾಗ ಬ್ಯಾನ್ ಆಗಿದೆ. ಆವಾಗ ಎಮಿಸಾನ್ ಅಂತ ಸಿಗ್ತಾಯಿತ್ತು, ಇದು 2%, 750 ml ಹಾಕ್ತಾಯಿದ್ವು. 3 ಸೈಡು 3 ಕಡೆ ಹೋಲ್ ಹಾಕಿ 3 ಸೈಡ್ ಹಾಕ್ತಾಯಿದ್ವು, 250 ml. ಇದನ್ನು ಪ್ರಿಕಾಷನರಿಯಾಗಿ ಮಾಡಿದ್ರೆ ನಮಗೆ ಕೊಳೆ ರೋಗ, ನೆಮೋಟೆಡ್ಸು ಇವೆಲ್ಲ ಕಂಟ್ರೋಲ್ ಆಗ್ತಾಯಿದ್ವು. ಅದಕ್ಕೆ ನಾವು ರೋಗ ಬರೋಕ್ಕೆ ಮುಂಚೆ ಪ್ರಿಕಾಷನರಿಯಾಗಿ ನಾವು ಮಾಡಿಬಿಡ್ತಾಯಿದ್ವು ನಮ್ಮ ಪ್ಯಾಕೇಜಿನಲ್ಲಿ. ಆವಾಗ 1800 ಗ್ರಾಮ್ ಬೇಕಾಗಿತ್ತು, 797 ರೂಪಾಯಿ ಆಗ್ತಾಯಿತ್ತು. ಅದೇ ರೀತಿ 180 ದಿವಸಕ್ಕೆ ಫ್ಯೂರಡಾನ್ ಪ್ಲಸ್ ಬವಾಸ್ಟಿನ್ ಗ್ರಾನ್ಯುವಲ್ ಬರ್ತಾಯಿತ್ತು. ಬವಾಸ್ಟಿನ್ ಗ್ರಾನ್ಯುವಲ್ಲು ಫ್ಯೂರಡಾನ್ 3G ಬರ್ತಾಯಿತ್ತು, ಬವಾಸ್ಟಿನ್ 5G ಬರ್ತಾಯಿತ್ತು. ಇದೇಳುವೆ ನಮಗೆ ಪ್ರಿಕಾಷನರಿಯಾಗಿ ಆ ಸಾಯಿಲ್ ಅಪ್ಲಿಕೇಶನ್ ಕೊಟ್ಬಿಟ್ರೆ ಯಾವುದೇ ರೋಗ ನಮಗೆ ಬರ್ತಾ ಇರಲಿಲ್ಲ. ಅದರಿಂದ 12 kg ಪರ್ ಎಕರ್ ಕೊಡ್ತಾಯಿದ್ವು. ಆವಾಗ 12 kgಗೆ 840 ಫ್ಯೂರಡಾನ್ ಆಗ್ತಾಯಿತ್ತು, ಬವಾಸ್ಟಿನ್ ಗ್ರಾನ್ಯುವಲ್ 780 ಆಗ್ತಾಯಿತ್ತು. ತಿರ್ಗಿ ಅದೇ ರೀತಿ 240 ಡೇಸ್ಗೆ ಒಂದು ಸತಿ ರಿಪೀಟ್ ಮಾಡ್ತಾಯಿದ್ವು. ಆವಾಗ 4 ಹೋಲ್ ಹಾಕಿ 4 ಕಡೆ ಹಾಕಿದ್ರೆ 1 kg 200 ಗ್ರಾಮ್ ಬೇಕಾಯಿತು, 590 ಆಗ್ತಾಯಿತ್ತು. ಅದೇ ರೀತಿ ಸ್ಪ್ರೇ ಆವಾಗ ಒಂದು ಸತಿ M45 ಎಕಾಲಕ್ಸು ವಿಪುಲ್ ಅಂದರೆ ಗ್ರೋತ್ ಹಾರ್ಮೋನ್ ವಿಪುಲ್ಲು ಗಾಡ್ರೇಜ್ ಕಂಪ್ನಿದು, ಇದನ್ನು 3 ಸ್ಪ್ರೇ ಮಾಡಿದ್ರೆ ಕೇವಲ 200 ರೂಪಾಯಿ ಒಳಗೆ ಬರ್ತಾಯಿತ್ತು. ಆಮೇಲೆ ಇನ್ನೊಂದು ಸತಿ ಆವಾಗ ಮೆಟಾಸಿಡ್ ಅಂತ ಬರ್ತಾಯಿತ್ತು, ಇದು ಹುಳ ಬರ್ತಿತ್ತು, ಕಂಬಳಿ ಹುಳು ನನಗೆ, ಅದಕ್ಕೆ ಅದು ಯೂಸ್ ಮಾಡ್ತಾಯಿದ್ದು. ಟ್ರೈಸಲ್ ಅಂತ ಮೈಕ್ರೋನ್ಯೂಟ್ರೆಂಟು, ಟ್ರೈಟಾನ್ ಅಂದ್ಬಿಟ್ಟು ಒಂದು ಸ್ಟಿಕ್ಕರ್ ಏಜೆಂಟು, ಅದನ್ನು ಸೇರಿಸ್ತೀವಿ. ಎಲ್ಲ ಸೇರಿಸಿದ್ರು 220 ರೂಪಾಯಿ ಆಗ್ತಾಯಿತ್ತು ಅಷ್ಟೇ. ಆಮೇಲೆ ತಿರ್ಗಾ ಫ್ಯೂರಡಾನು, ಎಂಡೋಸಲ್ಫಾನು, ಮಲ್ಟಿಪೆಕ್ಸು ಟ್ಯಾನಿಕ್ಕು, ಸೊಲಾನ್ ಅಂದ್ಬಿಟ್ಟು ಫಂಗಿಸೈಡು, ಎಂಡೋಸಲ್ಫಾನು ಇದು ಆವಾಗ ಇದು ಯೂಸ್ ಮಾಡ್ತಾರೆ. ಈಗೆಲ್ಲ ಇದು ಬ್ಯಾನ್ ಆಗಿದೆ. ಆಮೇಲೆ ಒಂದು ಸತಿ ತಿರ್ಗಾ ಒಂದು ಕವಚು, ಮೆಟಾಸಿಡು, ಮೆಗ್ನೀಷಿಯಮ್ ಸಲ್ಫೇಟು ಇದನ್ನು ಒಂದು ಸತಿ ಸ್ಪ್ರೇ ಮಾಡಿದ್ದು. ಆಮೇಲೆ ಅಷ್ಟೆಲ್ಲ ಆದಮೇಲೆ ದಿ ಟೈಮ್ ಆಫ್ 2 months ಸೇಮು ಅಪ್ಲಿಕೇಶನ್ನ ಟ್ರೀಟ್ ಮಾಡ್ತಾಯಿದ್ದು. ಅವೆಲ್ಲ ಸೇರಿಸಿದ್ರೆ ಇಲ್ಲಿ ನಿಮಗೆ ಫಸ್ಟ್ ಡೋಸು, ಸೆಕೆಂಡ್ ಡೋಸ್, ಪ್ಲಾಂಟಿಂಗು, ಸಟ್ರೇಟು ಇದೆಲ್ಲ ಸೇರಿಸಿದ್ರೆ 250 ಆಗ್ತಿತ್ತು. ಸಪೋರ್ಟಿಂಗ್ ಪೋಲ್ಸು ಅದನ್ನು ಅಂದರೆ ನಾವು ಸ್ವಂತ ಪರ್ಚೇಸ್ ಮಾಡಿದ್ದು, ಅಂದರೆ ಅದು 10 ವರ್ಷ ಕೆಲಸ ಬರ್ತಿತ್ತು. ಆವಾಗ ನಾವು 2400 ರೂಪಾಯಿಗೆ ಪೋಲ್ಸ್ ಸಿಗ್ತಾಯಿತ್ತು. ಆವಾಗ ಭಾಳ 10 ರೂಪಾಯಿಗೆ ಒಂದು ಪೋಲ್ ಸಿಗ್ತಾಯಿತ್ತು. ಇದನ್ನು
ರೆಂಟ್ ಲೆಕ್ಕದಲ್ಲಿ 10 ವರ್ಷಕ್ಕೆ ಡಿವೈಡ್ ಮಾಡಿದ್ರೆ 4,800 ರೂಪಾಯಿ ಖರ್ಚು ಬರ್ತಾಯಿತ್ತು. ಜಿಂಕ್ ವೈರು, ಲೇಬರ್ ಚಾರ್ಜಸ್ಸು ಕಟ್ಟೋಕ್ಕೆ ಎಲ್ಲ 1,000 ರೂಪಾಯಿ ಖರ್ಚು ಬರ್ತಾಯಿದ್ದು. ಕಟಿಂಗ್ ಲೇಬರ್ ಚಾರ್ಜಸ್ಸು 1,800 ರೂಪಾಯಿ. ವಾಟರ್ ಮ್ಯಾನೇಜ್ಮೆಂಟು, ಲೇಬರು ಎಲ್ಲ 1,300 ರೂಪಾಯಿ. ಡೀಸೆಲು, ಆವಾಗ ನಮಗೆ ಕರೆಂಟ್ ಸ್ವಲ್ಪ ಪ್ರಾಬ್ಲಮ್ ಇದ್ದಿತ್ತು, ಆವಾಗ ಒಂದು ಸತಿ ಜನ್ರೇಟರ್ ಮಾಡಿಕೊಂಡ್ವಿ. ಒಂದು ಸತಿ 2 ಸತಿ ಡೀಸೆಲ್ ಇದು ಮಾಡಿದ್ರೆ 700 ರೂಪಾಯಿ ಖರ್ಚು ಬರುತ್ತೆ. ಎಲೆಕ್ಟ್ರಿಸಿಟಿ ಆ್ಯಂಡ್ ಮೋಟರ್ ರಿಪೇರಿದು 2,300 ಬರ್ತಾಯಿತ್ತು. ಟೋಟಲ್ ಕಾಸ್ಟು 53,825 ರೂಪಾಯಿ ಪರ್ ಎಕ್ಕರು ಖರ್ಚು ಬರ್ತಿತ್ತು. 1,998 ಲೆಕ್ಕ ಇದು. ಅವಾಗ ಬೆಲೆ ಎಷ್ಟಿತ್ತು? ಆವಾಗ ನಮ್ಮದು ಅವರೇಜ್ ಗ್ರಾಸ್ ಈಲ್ಡು 40 kg ಬರ್ತಾಯಿತ್ತು ಗೊನೆ. ಆವಾಗ ರೈಟು 10 ರೂಪಾಯಿಂದ ಮ್ಯಾಕ್ಸಿಮಮ್ ಇರ್ತಿತ್ತು ರೈಟು. G9 ತಳಿ ಅಂದರೆ 1,40,000 ರೂಪಾಯಿ ಬರ್ತಾಯಿತ್ತು 10 ರೂಪಾಯಿ ಅಂದ್ರೂ. 8 ರೂಪಾಯಿ, 9 ರೂಪಾಯಿ, 10 ರೂಪಾಯಿ ಅಂದ್ರೂ. ಎಕ್ಸ್ಪೆಂಡಿಚರು ಪರ್ ಎಕರ್ ಇಷ್ಟು ಹೋದರೆ ನೆಟ್ ಇನ್ಕಮ್ಮು ನಮಗೆ 86,157 ರೂಪಾಯಿ 98ರಲ್ಲಿ ಉಳಿತಾ ಇತ್ತು. ಅಂದರೆ 60% ನಮಗೆ ಲಾಭ ಆಯ್ತಿತ್ತು. 65 ಇದ್ರ ಮೇಲೆ ಇನ್ನೂ 1 ರೂಪಾಯಿ, ಅರ್ಧ ರೂಪಾಯಿ ಖರ್ಚು ಜಾಸ್ತಿ ಆದರೆ ನಮಗೆ ಇನ್ನೂ ಜಾಸ್ತಿ ಬರ್ತಾಯಿತ್ತು. ಮ್ಯಾಕ್ಸಿಮಮ್ ಇದೇ ರೀತಿ ನಮಗೆ ಅಪ್ ಟು 2005, 2010ವರೆಗೂ ಒಳ್ಳೆ ರೈತರಿಗೆ ಒಳ್ಳೆ ಇನ್ಕಮ್ ಇತ್ತು, ಪ್ರಾಫಿಟ್ ಆಗುತ್ತೆ. ಇತ್ತೀಚೆಗೆಲ್ಲ ಸಿಕ್ಕಾಬಟ್ಟೆ ಖರ್ಚು ಜಾಸ್ತಿ ಆಯಿತು. ಆವತ್ತೇನು ಮಾಡ್ತಾಯಿದ್ವು ರೈಟು, ಅದೇ ರೈಟು ಇವತ್ತು ಇದೆ. ಅಂದರೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಈಗ 1ಕ್ಕೆ 3ರಷ್ಟು ಆಗೈತು. ಅದೇ ರೀತಿ ಈಗ ಹೊಸದಾಗಿ ಲೇಟೆಸ್ಟ್ 2013 ಅದನ್ನು ತಗೊಳಕ್ಕೆ ಹೋದರೆ 1,100 ಸೇಮ್ ಎಲ್ಲ ಬರೆದಿದ್ದೀನಿ. 1,76,000 ರೂಪಾಯಿ ಖರ್ಚು ಬರುತ್ತೆ ಒಂದು ಎಕರೆಗೆ. ಇದನ್ನು ಸೇಮ್ ನೀವು ಇದು 2013 ಇವತ್ತು ಲೆಕ್ಕ ಹಾಕಿದ್ರೆ ಸೇಮ್ ಇದೆ ಪಕ್ಕ ಒಂದು 10,000 5,000 ಹೆಚ್ಚು ಕಡಿಮೆ ಬರುತ್ತದೆ. ಬಟ್ ಇವಾಗ ಏನಾಗ್ತಾ ಇದೆ ಅಂದರೆ ಸಿಕ್ಕಾಪಟ್ಟೆ ಲೇಬರ್ ಚಾರ್ಜ್ ಜಾಸ್ತಿ ಆಯಿತು, ಪೆಸ್ಟಿಸೈಡ್ ಜಾಸ್ತಿ ಆಯಿತು, ಫರ್ಟಿಲೈಸರ್ ಎಲ್ಲ ಜಾಸ್ತಿ ಆಯಿತು, ಲೇಬರ್ ವರ್ಕಿಂಗ್ ಅವರ್ಸ್ ಭಾಳ ಕಡಿಮೆ ಆಯಿತು. ರೈಟ್ ಮಾತ್ರ ನಮಗೆ ರೈತರಿಗೆ ಅದು ಆವಾಗ ಏನು ಮಾಡಿದ್ದೀವಿ ಆ ರೇಟ್ಗಿಂತ ಕಮ್ಮಿನೂ ಆಗಿಬಿಡ್ತದೆ. ಇನ್ನು ಈಗಲೂ ಆವತ್ತೂ 10 ರೂಪಾಯಿಗೆ ಮಾರಿದ್ದೀವಿ, ಈಗಲೂ ಕೆಲವು ಟೈಮ್ನಲ್ಲಿ 6 ರೂಪಾಯಿ ಆಗುತ್ತೆ. ಇವತ್ತು ಟುಡೇ ಬಜಾರು 20 ರೂಪಾಯಿ ಇದೆ. ಈ ರೇಟ್ ಇದ್ಬಿಟ್ರೇನೋ ನಮಗೆ ಡಬಲ್, ಇಲ್ಲ ಅಂದರೆ ಒಂದು 40-50% ಯಾರು ನಮಗೆ ಲಾಭ ಸಿಕ್ಕುತ್ತೆ. ಇದಕ್ಕಿಂತ ಏನಾದ್ರು ಕಮ್ಮಿ ಆಯಿತು ಅಂದರೆ 30% ಬಂದ್ಬಿಡ್ತೀವಿ. 70% ಆಗುತ್ತೆ, 30% ಪ್ರಾಫಿಟ್ ಆಗುತ್ತೆ. ಬೈ ಚಾನ್ಸು ನಮ್ಮ ನಸೀಬ್ಗೆ ಇನ್ನೂ ಏನಾದ್ರು ಕ್ರಾಪು ಗಾಳಿ ಹೊಡೆದ್ಬಿಡ್ತೋ, ಅದಾಯಿತು, ಏನಾದ್ರು ದೇವ್ರ ಕಡೆಯಿಂದ ಏನಾದ್ರು ಎಫೆಕ್ಟ್ ಆಯಿತು, ಇಲ್ಲ ಬೇರೆ ರೈಟ್ನಲ್ಲಿ ವ್ಯತ್ಯಾಸ ಆಯಿತು ಅಂದರೆ ಆವಾಗ ಇಲ್ಲಾಂದರೆ ಮ್ಯಾಚು ಡ್ರಾ ಆಗೋ ಮಟ್ಟಕ್ಕೆ ಈಕ್ವಲ್ಗೆ ಬಂದ್ಬಿಡ್ತೀವಿ. ಇಲ್ಲ ನಮ್ಮ ಹಣೆ ಬರೋಕ್ಕೆ ಏನಾದ್ರು ಒಳ್ಳೆ ಈಲ್ಡ್ ಬಂದ್ಬಿಡ್ತು, ರೇಟ್ ಏನಾದ್ರು ಸಿಗ್ಬಿಡ್ತು ಅಂದರೆ 50% ಪ್ರಾಫಿಟ್ ಮಾಡೋದು ಭಾರಿ ಕಷ್ಟ ಇದೆ. 30% ಇವತ್ತಿನ ಇದರಲ್ಲಿ ನಾವು ಲಾಭ ಅಂತ ಇಟ್ಕೋಬೋದು. ಇದೇ ಎಲ್ಲ ಬೆಳೆನೂ ಇದೇ ರೀತಿ ಆಗ್ತಾಯಿದೆ. ಈಗ ನೀವು ತೆಂಗಿನಕಾಯಿ ತಗೊಳ್ಳಿ, ಅಡಿಕೆ ತಗೊಳ್ಳಿ, ನೀವು ಅರಿಶಿನ ತಗೊಳ್ಳಿ, ಏನೇ ತಗೊಂಡ್ರೂ ಕಾಸ್ಟ್ ಆಫ್ ಕಲ್ಟಿವೇಷನ್ ಎಲ್ಲದೊಂದು ಇದೆ ನಂದು. ಬಟ್ ಈಗ ತೆಂಗಿನಕಾಯಿ ಈಗ ಕೆಜಿಗೆ 30 ರೂಪಾಯಿ, 28, 26. 15 ವರ್ಷ ಹಿಂದೆನೂ ಇದೇ ರೇಟಿಗೆ ಮಾರಿದ್ದೀವಿ. ಆವಾಗ ಖರ್ಚು ತೆಂಗಿನಕಾಯಿಗೆ ಇವತ್ತು ಒಂದು ತೆಂಗಿನಕಾಯಿ ಕೆಡೆಯೋಕ್ಕೆ ಹೆಚ್ಚು ಕಡಿಮೆ 2 ರೂಪಾಯಿ ಬೇಕು. ಎತ್ಕೊಂಡೋಗಿ ಅಲ್ಲಿ ಗುಡ್ಡೆ ಹಾಕೋಕ್ಕೆ 1 ರೂಪಾಯಿ ಬೇಕು. ಎಡೆಯೋಕ್ಕೆ ಅಂದರೆ 4 ರೂಪಾಯಿ ಖರ್ಚೇ ಬಂದ್ಬಿಡ್ತದೆ. ಆವಾಗ ನಿಮಗೆ ಈಗ ಮಾರೋದು ನಾವು 14 ರೂಪಾಯಿಗೆ 15 ರೂಪಾಯಿ. 10 ರೂಪಾಯಿ ಅಂದರೆ ಬರೀ ಎತ್ತಾಕೆ ಖರ್ಚು. ವ್ಯವಸಾಯದಲ್ಲಿ ನಾನು ಹೇಳ್ತಾ ಇರೋದು ಬರೀ ಕೊಠಾರದ ಖರ್ಚು ಎತ್ತಾಕಿ ಕಡೆ. ಲೇಬರು ಇವಾಗ ಒಂದು ತೆಂಗಿನ ಮರ ಹತ್ತಬೇಕಾದ್ರೆ 30 ರೂಪಾಯಿ ತಗೊಳ್ತಾನೆ, ಇಲ್ಲಾಂದರೆ ಕೂಲಿ ತಗೊಳ್ತಾನೆ. 7-7:15 ಬರ್ತಾನೆ, 11 ಗಂಟೆಗೆ ಹೊರಟೋಗ್ತಾನೆ. 50ರಿಂದ 60 ಮರ ಹತ್ತವನು ಇದ್ದಾನೆ, 40 ಮರನೂ ಹೋಗ್ತಾನೆ. 60 ಮರ ಹತ್ತಿದ್ರೆ ಅವ್ನಿಗೆ 1,800 ರೂಪಾಯಿ 11 ಗಂಟೆಗೆ ನಾವು ಕೊಟ್ಬಿಡ್ಬೇಕು. ಆಮೇಲೆ ನಾಷ್ಟ ಕೊಡಿಸ್ಬೇಕು. ಅವನು 3 ಎಳ್ಳೀರು, ನಾವೇ ಒಂದು ಕುಡಿಯಲ್ಲ ಮೋಸ್ಟ್ಲಿ. ಅವ 3 ಎಳ್ಳೀರು ಕುಡ್ಕೋತಾನೆ, 2 ಕಾಯಿ ಕಟ್ಕೋತಾನೆ. ಟೋಟಲ್ ಅವನಿಗೆ ಹೆಚ್ಚು ಕಡಿಮೆ 2,000 ರೂಪಾಯಿ ಅವನಿಗೆ ಡಿ ಸಿಗೂ ಸಿಕ್ಕಲ್ಲ ಸಂಬಳ. ಅಷ್ಟು ಅವನಿಗೆ 11 ಗಂಟೆಗೆ ತಗೊಂಡು ಹೊಂಟೋಗ್ತಾನೆ. ನಮ್ಮದು ಗುಡ್ಡೆ ಹಾಕಿ 2 ದಿನದ ಮೇಲೆ ಎಡಿಸಿ ಮಾರಿ ನಮಗೆ ತಗೊಂಡೋದೋನು ವ್ಯಾಪಾರ 1 ವಾರದ ಮೇಲೆ ದುಡ್ಡು ಕೊಡ್ತಾನೆ. ಈ ಥರ ನಮಗೆ ಪಾಲಿಸಿಗಳನ್ನು ಭಾಳ, ನಮಗೆ ಗೌರ್ಮೆಂಟ್ ಪಾಲಿಸಿಗಳನ್ನು ಭಾಳ ಚೇಂಜ್ ಆಗಬೇಕು. ರೈತರಿಗೆ ಲಾಭ ಆಗಬೇಕಾಗಿದ್ರೆ ಇವತ್ತಿನ ರೈತನ ರೇಟು
ಏನೂ ಇಲ್ಲ. ಈಗ MSP ಆಗಲಿ ಏನೇ ಆಗಲಿ ಯಾವುದಕ್ಕೂ ಒಂದು ಇವತ್ತಿನ ಖರ್ಚಿನ ಮೇಲೆ ಯಾವುದೇ ಒಂದು ವ್ಯಾಪಾರ ಯಾವನಾರು ಮಾಡಬೇಕಾಗಿದ್ರೆ 10 ರೂಪಾಯಿಗೆ ತಂದು 10 ಕಾಲ್ಗೋ 10ವರೆಗೋ 11ಕ್ಕೋ ಮಾರ್ತಾನೆ. ನಮ್ಗೆ ಹಂಗಲ್ಲ. ಏನು ನಮಗೆ ರೈತರಿಗೆ ಭಾಳ ಬ್ಯಾಕ್ ಆಗಿದೆ. ಅದಕ್ಕೆ ಇದ್ರ ಬಗ್ಗೆ ಗೌರ್ಮೆಂಟು ಭಾಳ ಯೋಚನೆ ಮಾಡಬೇಕು, ರೈತರು ಯೋಚನೆ ಮಾಡಬೇಕು. ರೈತರಿಗೂ ಭಾರಿ ಕಷ್ಟ ಇದೆ, ಆದರೆ ವಿಧಿ ಇಲ್ಲ, ಮಾಡಲೇಬೇಕು. ಅದರಿಂದ ಮಾಡ್ತಾಯಿದ್ದೀವಿ. ಯಾರೋ ಲಾಭ ಇಲ್ಲ ಅಂತ ಹೇಳಲ್ಲ ನಾನು, ಲಾಭ ಇದೆ, ಬಟ್ ಭಾಳ ಕಡಿಮೆ. ನಮ್ಮ ಬೇರೆ ಇದಕ್ಕೆ ಕಂಪೇರ್ ಮಾಡೋಕ್ಕೆ ಹೋದರೆ ನಮಗೆ ಭಾಳ ಕಡಿಮೆ ಆಗುತ್ತೆ. ಅಂದರೆ ರೈತರು ಇವತ್ತಿನ ಭಾಳ ಕಷ್ಟದಲ್ಲಿದ್ದಾರೆ. ಅದಕ್ಕೆ ಈಗ ಏನೂ ಮಾಡೋಕ್ಕಾಗಲ್ಲ, ನಮಗೆ ದೇವರೇ ಇದು ಮಾಡಬೇಕು. ಆದರೂ ಗೌರ್ಮೆಂಟು ಇವತ್ತು ಎಲ್ಲದಕ್ಕೂ ಹೆಂಗೆ ಸಪೋರ್ಟ್ ಮಾಡುತ್ತೆ ಹಂಗೆ ರೈತರಿಗೆ ಸ್ವಲ್ಪ ಆ್ಯಕ್ಚುಯಲ್ ಕ್ಯಾಲ್ಕುಲೇಷನ್ ಮಾಡಿ ಒಳ್ಳೆ ರೈತರನ್ನ ಡಿಸಿಷನ್ ತಗೊಂಡು ಒಳ್ಳೆ ರೈತರ ಫೀಲ್ಡ್ಗೆ ಒಳ್ಳೆ ದೊಡ್ಡ ಆಫೀಸರ್ಗಳು ಹೋಗಿ ಅವ್ರ ಕಷ್ಟ ಸುಖ ಕಳೆದು ಎಲ್ಲ ಈ ಥರ ಕ್ಯಾಲ್ಕುಲೇಷನ್ ಮಾಡಿ ಏನಾದ್ರು ಒಂದು ದಾರಿ ಮಾಡಿದ್ರೆ ರೈತರು ಬದುಕೋಕ್ಕೆ ಮುಂದೆ ವ್ಯವಸಾಯ ಆಗೋಕ್ಕೆ ಒಳ್ಳೆಯದು ಅಂತ ನನ್ನ ರೈತರಿಗೆಲ್ಲ ಹೇಳ್ತಾ ನನ್ನ ವಂದನೆಗಳು ಹೇಳ್ತೀನಿ. ಯಾರಾದರೂ ಬಂದು ಇದು ಈ ಇನ್ಫಾರ್ಮೇಷನ್ ಕೇಳಿದ್ದಾರೆ? ಯಾಕಂದರೆ ನಾನು ಸುಮಾರು ಸತಿ ನೋಡಿದ್ದೆ, ನೀವು ಇದನ್ನು ಇಟ್ಕೊಂಡು ಎಷ್ಟೊಂದು ಸತಿ ಗೌರ್ಮೆಂಟ್ ಆಫೀಸರ್ಸ್ ಜೊತೆ ಎಲ್ಲ ಮಾತಾಡೋಕ್ಕೆ ನೋಡ್ತಾ ಇದ್ದರೆ, ಅದರ ರೆಸ್ಪಾಂಡ್ ಮಾಡಿದ್ರ ಸರ್? ಆವಾಗ ನಮ್ಮ ಸ್ವಲ್ಪ ಈಗ ಎದ್ದು ಮಾತಾಡಿದಾಗ ಕೇಳ್ಕೊತಾರೆ. ಅದ್ರ ಹಿಂದೆ ಮಾಡಬೇಕಲ್ಲ, ಅದನ್ನು ಮಾಡಲ್ಲ. ನಾನು ಸುಮಾರು ನನಗೂ ಮೀಟಿಂಗು ವಿಧಾನಸೌಧಕ್ಕೂ ಹೋಗಿದ್ದೀನಿ, ಮಿನಿಸ್ಟರ್ ಜೊತೆಲೂ ಮಾಡಿದ್ದೀವಿ ಸುಮಾರು ಎಷ್ಟೋ ವರ್ಷನ. ಇವಾಗ ನೋಡೋಕ್ಕೆ ಹೋದರೆ ಯಾವಾಗಲಾದ್ರು ಯಾವುದಾದ್ರು ಮೀಟಿಂಗ್ ಕರೆದ್ರೆ ಹೋಗೋದೋ ಬೇಡವಾ ಅನ್ನಿಸ್ತದೆ. ಹೋದರೂ ಏನೂ ಪ್ರಯೋಜನ ಇಲ್ಲ. ಅದೆಲ್ಲ ನಾವು ಕೇಳೋದನ್ನು ಕೇಳ್ಕೊಳ್ಳಲ್ಲ, ಅದನ್ನು ಕೆಲಸನೂ ಆಗಲ್ಲ. ಅದಕ್ಕೆ ಏನಾದರೆ ನಿಜವಾದ ಪರಿಸ್ಥಿತಿ ಏನಿದೆ, ಆಮೇಲೆ ನಿಜವಾದ ರೈತರು ಯಾರಿದ್ದಾರೆ ಅವರಿಂದ ಒಂದು ಸಲಹೆ ಕೇಳಿ, ಅವರಿಂದ ಏನಾದ್ರು ಏನು ಆಗ್ತಾಯಿದೆ ಇವತ್ತು ಪೊಸಿಷನ್ನ ತಗೊಂಡು ಗೌರ್ಮೆಂಟು ಸರಿಯಾಗಿ ಒಂದು ಮಾಡಿಫಿಕೇಷನ್ ಮಾಡಿದ್ರೆ ಮುಂದಕ್ಕೆ ವ್ಯವಸಾಯಕ್ಕೆ ನಮ್ಮ ಇಂಡಿಯಾ ಬ್ಯಾಕ್ಬೋನೇ ವ್ಯವಸಾಯ. ಅದಕ್ಕೆ ಯಾವುದೇ ಗೌರ್ಮೆಂಟ್ ಬರಲಿ, ಈ ಗೌರ್ಮೆಂಟ್ ಆ ಗೌರ್ಮೆಂಟ್ ಅಂತಲ್ಲ, ಅದನ್ನು ಒರ್ಜಿನಲ್ಲಾಗಿ ತಿಳ್ಕೊಬೇಕು. ಎಲ್ಲೋ ಒಂದು ಸ್ಕೀಮ್ ಕೊಡ್ತಾರೆ, ಒಳ್ಳೆಯದು ಅಂತಾರೆ, ಅದು ಯಾವ ಥರ ಯೂಟಿಲೈಸ್ ಆಗ್ತಾಯಿದೆ, ಅದು ಎಲ್ಲಿ ಹೋಗ್ತಾ ಇದೆ, ಅದೇನು ಅದ್ರ ಬಗ್ಗೆ ನಾವು ಕಾಮೆಂಟ್ ಮಾಡೋದು ಬೇಡ. ಅಂದರೆ ನನ್ನ ಸಲಹೆ ಏನಂದರೆ ರೈತರು ಆದಷ್ಟು ನೋಡಿ ಅವ್ರವ್ರ ಬುದ್ಧಿಯಾಗಿ ಒಳ್ಳೆ ಕೆಲಸ ಮಾಡ್ಕೋಬೇಕು. ಅದ್ರ ಜೊತೆಲಿ ಗೌರ್ಮೆಂಟ್ ಸಪೋರ್ಟ್ ಕೊಟ್ಟರೆ ಇನ್ನೂ ಭಾಳ ಒಳ್ಳೆಯದಾಗುತ್ತೆ ಅಂತ ನಾನು. ಎಲ್ಲಾದರೂ ಕಾಸ್ಟ್ ಕಮ್ಮಿ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ರೆ? ಸರ್, ಯಾವುದೇ ಕಾಸ್ಟ್ ಮಾಡೋಕ್ಕೆ ಮಾಡ್ತಾಯಿದ್ದೀವಿ, ಏನೇ ಮಾಡಿದ್ರೂ ಆಗ್ತಾಯಿಲ್ಲ. ಏನೇ ಆದರೂ ಕಾಸ್ಟು ಮುಂದಕ್ಕೆ ಹೋಗ್ತಾ ಇದೆ ಬೇಡ. ಎಲ್ಲ ಈಗ ಮಿಷ್ನರಿ ಯೂಸ್ ಮಾಡಿದ್ರೆ ಕಾಸ್ಟು ಕಮ್ಮಿ ಬರ್ತದೆ, ಬಟ್ ಆ ಮಿಷ್ನರಿನ ಯೂಸ್ ಮಾಡೋಕ್ಕೆ ನಮ್ಗೆ ಆಗಲ್ಲ. ಏನಾಗ್ತಾಯಿದೆ ಅಂದರೆ ನಮ್ಮದು ಎಲ್ಲ ಪ್ಲಾಟ್ಗಳೆಲ್ಲ ದೊಡ್ಡ 50 ಎಕರೆ 100 ಎಕರೆ ಎಲ್ಲೂ ಇಲ್ಲ, ಯೂಟಿಲೈಸ್ ಮಾಡೋಕ್ಕಾಗಲ್ಲ. 10 ಎಕರೆ 5 ಎಕರೆ 4 ಎಕರೆ 3 ಎಕರೆಲೆಲ್ಲ ಈಗ ಡ್ರೌನೇ ಇದೆ. ಡ್ರೌನೇ ತಂದು ಎಲ್ಲ ಟೈಮ್ನು ಒಂದಿಷ್ಟಕ್ಕೆ ಡ್ರೌನ್ಗೂ ಬಂದವನಿಗೂ ವರ್ಕೌಟ್ ಆಗೋಲ್ಲ, ನಮಗೂ ವರ್ಕೌಟ್ ಆಗೋಲ್ಲ. ಈ ಥರ ಆಗ್ತಾಯಿದೆ. ಎಲ್ಲ ಮಿಷ್ನರಿ ಬಂದ್ಬಿಟ್ರೆ ಒಳ್ಳೆಯದು. ಈಗ ಟ್ರ್ಯಾಕ್ಟರ್ ಬಂತು, ಒಳ್ಳೆಯದಾಯಿತು. ಈಗ ಸ್ಪ್ರೇಯರ್ಗಳು ಬಂದಿದೆ, ಮಾಡ್ತೇವೆ. ಆ ಸಣ್ಣ ಸ್ಪ್ರೇಯರ್ನಲ್ಲಿ ನಾವು ಕೆಲಸ ಮಾಡಬೇಕು ವಿನ ಇನ್ನೂ ಲಾರ್ಜ್ ಸ್ಕೇಲ್ ಡ್ರೌನ್ ಇದೆ, ದೊಡ್ಡ ಮಿಷಿನ್ಗಳಿದೆ. ಈ ಥರ ಮಾಡೋಕ್ಕೇನೆಂದರೆ ಈಗ ನಮಗೆ ಇಲ್ಲಿ ಬ್ಯಾಡ್ ಲಕ್ ಏನಂದರೆ ನಮ್ಮದು ಲಾರ್ಜ್ ಸ್ಕೇಲ್ನಲ್ಲಿ ಇದಿಲ್ಲ. ಆಮೇಲೆ ಈಗ ಎಕ್ಸ್ಪೋರ್ಟ್ ಮಾಡೋಣ, ಯಾವುದಾದ್ರು ಒಳ್ಳೆಯದವರ ಕಂಪ್ನಿಗಳು ಕರ್ಕೊಂಡು ಬಿಡೋಣ ಅಂದರೆ ಅದು ಸಿಗ್ತಾರೆ ಕಂಪ್ನಿಗಳು. ಸುಮಾರು ಕಂಪ್ನಿಗಳು ಎಕ್ಸ್ಪೋರ್ಟ್ಗಳಿಗೆ ಬರ್ತದೆ. ಇಲ್ಲಿ ನಮ್ಮ ಏನಂದರೆ ಅವರು ಕೇಳೋಷ್ಟು ಕ್ವಾಂಟಿಟಿಲಿ ನಾವು ಕೊಡೋಕ್ಕಾಗ್ತಾಯಿಲ್ಲ. ಯಾಕೆ ಅಂದರೆ ಎಲ್ಲ ರೈತರು ಒಂಥರ ಇಲ್ಲ, ಅವರು ಎಲ್ಲ ಒಂಥರ ಕ್ವಾಲಿಟಿ ಕೇಳ್ತಾರೆ. ಅವರು ಎಲ್ಲ ಥರ ಇದು ಮಾಡ್ತಾರೆ. ಆ ಥರ ಕೆಲವು ಮೆಡಿಸಿನ್ಗಳು ಯೂಸ್ ಮಾಡೋಕ್ಕಾಗಲ್ಲ. ಅದನ್ನು ಎಲ್ಲ ರೈತರು ಗುಂಪು ಕಟ್ಟಿ ಮಾಡೋ ಅಂದರೆ ಎಲ್ಲರೂ ರೈತರು ಇವತ್ತು ಎಲ್ಲ ಗುಂಪು ಕಟ್ಟೋಕ್ಕೂ ತಯಾರಿರಲ್ಲ. ಒಬ್ಬೊಬ್ಬರದು ಥರ ಇಲ್ಲೇ ಹಾಕ್ತಾನೆ. ಒಂದು ಮಿನಿಮಮ್ ಆಗಿ ಒಂದು 100 ಎಕರೆ, ಒಂದು 50 ಎಕರೆ ಈ ಥರ ಒಂದೊಂದು ಏರಿಯಾದಲ್ಲಿ ಮಾಡಿದ್ರು ಯಾರು ಎಕ್ಸ್ಪೋರ್ಟರ್ಸು ಬರ್ತಾರೆ. ಬಟ್ ಅದಕ್ಕೆ ಆ ಥರ ನಮ್ಮ ಇಲ್ಲಿ ಯಾರು ಈ ಥರ ಈ ಕರ್ನಾಟಕದಲ್ಲಿ ನಮಗೆ ಆ ಥರ ಸೇರ್ತಾಯಿಲ್ಲ. ಕೆಲವು ಮಹಾರಾಷ್ಟ್ರದಲ್ಲಿ, ಆಂಧ್ರ, ನಿಮಗೆ ತಮಿಳ್ನಾಡು ಇಲ್ಲೇನಾಗಿದೆ ಒಂದು ಬೆಲ್ಟು. ತೇನಿ ಅಂದರೆ ಬರೀ ಬನಾನಾನೇ ಇರ್ತದೆ. ನಿಮಗೆ ಆಂಧ್ರ ಸೈಡ್ ಹೋದರೆ ಎಲ್ಲ ಒಂದು ಕಡೆ ಬನಾನಾನೇ ಇರ್ತದೆ, ಒಂದು ಕಡೆ ಶುಗರ್ ಕೇನೇ ಇರ್ತದೆ. ಒಂದು ಮಹಾರಾಷ್ಟ್ರದಲ್ಲಿ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಆ ಥರ ಬರೀ ಒಂದು ಬನಾನಾ ಬೆಲ್ಟು, ಒಂದು ಶುಗರ್ ಕೇನ್ ಬೆಲ್ಟು ಈ ಥರ ಸಿಕ್ಕೋದು ನಮಗೆ ಭಾಳ ಕಷ್ಟ. ಅದರಿಂದ ನಮ್ಮ ಕಡೆ ಎಕ್ಸ್ಪೋರ್ಟರ್ಸು ಸ್ವಲ್ಪ ಬರೋದು ಕಷ್ಟ. ಅದಕ್ಕೇನಂದರೆ ಇದಕ್ಕೆ ಏನಾದ್ರು ಒಂದು ಫಾರ್ಮುಲಾ ಹುಡುಕಿ ಗೌರ್ಮೆಂಟು, ಈಗ FPOಗಳು ಮಾಡ್ತಾಯಿದ್ದಾರೆ, ಮಾಡ್ತಾಯಿಲ್ಲ ಅಂತ ನಾನು ಹೇಳಲ್ಲ, ಬಟ್ ಮಾಡಿದ್ರೂ ಅವೆಲ್ಲ ಅಷ್ಟು
ಕಾರ್ಯಗತ ಆಗ್ತಾಯಿಲ್ಲ. ಸಮ್ ಟೈಮಿಂಗ್ ಆ ಸ್ಕೀಮು ಏನೋ ಒಂದು ತೀರೋವರೆಗೆ ಮಾಡ್ಕೋತಾರೆ, ಅಲ್ಲಿರೋರು ಯಾರೋ ಒಂದು 4 ಜನ ಲಾಭ ಪಟ್ಕೋತಾರೆ, ಇಡೀ ರೈತರವರೆಗೂ ತಲುಪಲ್ಲ. ಅದನ್ನು ಅಲ್ಲಿ ಸಬ್ಸಿಡಿ ಕ್ಲೇಮ್ ಮಾಡ್ಕೊಂಡು ಅವರವರು ಹೊರ್ಟೋಗ್ತಾರೆ. ಅದು ಏನೋ ಒಂದು ನಾವು ಎಲ್ಲರ ಮೇಲೂ ಹೇಳೋಕ್ಕಾಗಲ್ಲ. ನಮ್ಮ ಸಲಹೆ ನಾವು ಹೇಳ್ಬೋದು, ನಮ್ಮ ಅಭಿಪ್ರಾಯನ ನಾವು ಹೇಳ್ಬೋದು. ಇದಕ್ಕೆ ಸರಿಯಾಗಿ ಗೌರ್ಮೆಂಟ್ನೇ ಇದು ಬಂದು ಡೀಪಾಗಿ ಒಳ್ಳೆಯ ರೈತರನ್ನ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಒಂದು ಸಲಹೆ ತಗೊಂಡು ಇದನ್ನು ರೈತನಿಗೂ ಸೇರಿಸ್ಕೊಂಡು ಒಂದು ಒಳ್ಳೆಯ ಸ್ಕೀಮ್ಗಳು ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್.